ಸೊ ಲಾಸ್ಟ್ ವಿಡಿಯೋವರೆಗೂ ನಾವೇನು ಮಾಡಿದ್ವಿ ಅಂತಂದರೆ 2024 ನಲ್ಲಿ ಕೇಳಿರ್ತಕ್ಕಂಥ ಅಥವಾ ಕಂಡಕ್ಟ್ ಆಗಿರ್ತಕ್ಕಂಥ 4 CTET CTET ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀವಿ. ಸೊ ಈಗ ಆಸ್ ಯೂಶುವಲ್ ಒಂದು ಓಲ್ಡ್ ಫಾರ್ಮೆಟಲ್ಲಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಈಸ್ 715.271 ರಲ್ಲಿ 7ರ ಸ್ಥಾನ ಬೆಲೆಗಳ ವ್ಯತ್ಯಾಸ. ಸೊ ಹಳೆ ಕ್ವಶನ್ ಪೇಪರ್ಸ್ ಅಲ್ಲಿ ಬಹಳ ಸಿಂಪಲ್ ಮತ್ತು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ, ಈಸಿ ಕ್ವಶನ್ಸು. ಬರ್ತಾ ಗ್ರಾಜುವಲಿ ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗಿದೆ. ಸೊ ಸೊಲ್ಯೂಷನ್ ನೋಡಿ, 715.271 ಇದರಲ್ಲಿ 7ರ ಸ್ಥಾನ ಬೆಲೆಗಳ ವ್ಯತ್ಯಾಸ. ಸೊ 2 7ಗಳಿದೆ ಇದರಲ್ಲಿ, ಒಂದು ಇಲ್ಲಿದೆ, ಇನ್ನೊಂದು ಇಲ್ಲಿದೆ. ಸೊ ಆ 2 7ಗಳ ಸ್ಥಾನ ಬೆಲೆಗಳ ವ್ಯತ್ಯಾಸ ಕೇಳಿದೆ. ಸೊ ಮೊದಲನೇದು ಏನಿದೆ ಅಂತಂದ್ರೆ 700 ಸ್ಥಾನ ಬೆಲೆ 0.00. ಇನ್ನು ಎರಡನೇ 7 ಇಲ್ಲಿದೆ ನೋಡಿ. ಸೊ ಇದರ ಸ್ಥಾನ ಬೆಲೆ ಎಷ್ಟಾಗ್ತದೆ? 0.07. ಸೊ 0.07. ಸೊ ವ್ಯತ್ಯಾಸ ಅಂತ ಕೇಳಿದರೆ ಸೊ ಕಳಿಬೇಕು. ಸೊ ಇದು 6 ಆಗುತ್ತೆ, ಇದು 10, ಇದು 9 ಆಗುತ್ತೆ, ಇದು 10, 9 ಆಯ್ತು, 10, 9 ಆಯ್ತು, 10. 10ರಲ್ಲಿ 7 ಹೋದ್ರೆ 3, 9.996. ಸೊ ಕಳೆದ್ರೆ ಎಷ್ಟು ಬರ್ತಂದ್ರೆ 699.93. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್, 70,560ರಲ್ಲಿ 5 ಮತ್ತು 6ರ ಸ್ಥಾನ ಬೆಲೆಗಳ ಗುಣಲಬ್ಧ. 5ರ ಸ್ಥಾನ ಬೆಲೆ 500, ಇನ್ನು 6ರ ಸ್ಥಾನ ಬೆಲೆ 60. ಸೊ ಗುಣಲಬ್ಧ ಅಂತ ಕೇಳಿದ್ರೆ 3 ಸೊನ್ನೆಗಳಿದೆ. ಸೊ 3 ಸೊನ್ನೆಗಳನ್ನ ಹಾಕೊಂಡ್ಬಿಡ್ರಿ, 5 6ಲೆ 30. ಸೊ 30,000. ಸೊ ಆಪ್ಷನ್ 3 ಕರೆಕ್ಟ್. ಇದು ಎಷ್ಟೋ ಇದೆ ಇಲ್ಲಿ? 301,0301 ಅನ್ನು 43ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಅಂತ ಕೇಳ್ತದೆ ನೋಡಿ. 301 301 ಯಾವ್ದ್ರಿಂದ ಭಾಗಿಸ್ಬೇಕು ಅಂತಂದ್ರೆ 43ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಅಂತ ಕೇಳ್ತದೆ ನೋಡಿ. 43ರಿಂದ ಭಾಗಿಸಿದಾಗ ಭಾಗಲಬ್ಧ ಬರಬೇಕು ಅಂತಂದ್ರೆ ಮೇ ಬಿ ಈ ನಂಬರ್ ರಿಪೀಟ್ ಆಗ್ತದೆ ನೋಡಿ, 301 301 ಅಂತ. ಮೇ ಬಿ ಇದು ಯಾವುದೋ ಒಂದು ಬರ್ತಿರ್ಬೇಕು. ಇಲ್ಲಿ ಒನ್ಸ್ ಪ್ಲೇಸ್ ಅಂದ್ರೆ ಬಿಡಿ ಸ್ಥಾನದಲ್ಲಿ 3 ಇದೆ ಅಂತಂದ್ರೆ, ಸಪೋಸ್ ಇಲ್ಲಿ 7 ಇದ್ರೆ 7 3 21 ನೋಡಿ, ಒನ್ಸ್ ಪ್ಲೇಸ್ ಅಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ 1 1 ಬರುತ್ತೆ ನೋಡಿ. 7 3 21 ದಶಕ 2, 7 4 28 ಪ್ಲಸ್ 2 30 ಅಂದ್ರೆ 301. ಅಂದ್ರೆ 43 7 301 ಅಂತ ಬರ್ತದೆ. ಹಾಗಾಗಿ ಫಸ್ಟ್ 3 ಡಿಜಿಟ್ ತಗೊಂಡ್ಬಿಟ್ರೆ ನಾನು 43 7 301 0 0 0 ಆಯ್ತು. ಈಗ ಈ 0 ತಗೊಳ್ರಿ, 43 ಸೊನ್ನೆಲೆ 0. ಸೊ ಕಳೀರಿ, 0 ಬಂತು. ಈಗ ಈ 3ನ್ನ ಕೆಳಗಡೆ ತಗೊಳ್ರಿ, ಮತ್ತೆ ಅದು 43ಕ್ಕಿಂತ ಚಿಕ್ಕದಾಗಿರೋದ್ರಿಂದ 43 ಸೊನ್ನೆಲೆ 0ನೇ ತಗೋಬೇಕು. ಕಳೀರಿ, 3ರಲ್ಲಿ 0 ಹೋದ್ರೆ 3. ಮತ್ತೆ ಈಗ ಈ 0 ತಗೊಳ್ರಿ, 30 43ಕ್ಕಿಂತ ಚಿಕ್ಕದು. ಸೊ 43 ಸೊನ್ನೆಲೆ ಅಗೈನ್ 0 0 30 ಉಳಿತು. ಈಗ ಲಾಸ್ಟ್ಗೆ ಈ 1ನ್ನ ತಗೊಳ್ರಿ, ನಮ್ಗೆ ಆಗಲೇ ಗೊತ್ತಲ್ಲ 43 7 301. ಸೊ ಶೇಷ 0 ಬರ್ತದೆ. ಸೊ ಭಾಗಲಬ್ಧ ಎಷ್ಟು ಅಂತಂದ್ರೆ 70,007. ಸೊ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್ ಒನ್, 3001 ಇಂಟು 1001ರ ಗುಣಲಬ್ಧದಿಂದ ಎಷ್ಟನ್ನು ಕಳೆದರೆ ಇದೆಷ್ಟು? 3,311 ದೊರೆಯುತ್ತದೆ ಅಂತ ಅವ್ರು ಕೇಳಿದ್ದು. 3001 ಇಂಟು 101 ಇದರಿಂದ ಎಷ್ಟನ್ನು ಕಳೆದರೆ ಅಂದ್ರೆ -x ಈಕ್ವಲ್ ಟು 3,00311 ಇಷ್ಟು ಬರ್ತದೆ. ಇದನ್ನ ಈ ಕಡೆ ಕಳಿಸ್ಬಿಟ್ರಿ, ಏನಾಗುತ್ತೆ? 3001 ಇಂಟು 101 ಮೈನಸ್ 3,311 ಈಕ್ವಲ್ ಟು x. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಬಂದ್ಬಿಡ್ತದೆ. ಮೊದಲು ಇವೆರಡನ್ನು ನಾನು ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 3001 ಇಂಟು 101 ಇದರ ಅರ್ಥ ಏನು? 3001 ಅನ್ನೋದು 101 ಸಾರಿ ಇದೆ ಅಂತ ಅರ್ಥ. ಒಂದ್ ವೇಳೆ 3001 ಅನ್ನೋದು 100 ಸಾರಿ ಇದ್ರೆ, 3001 ಅನ್ನೋದು 100 ಸಾರಿ ಇದ್ರೆ ಏನಾಗ್ತದೆ? ಇಂಟು 100 ಆಗುತ್ತೆ. ಸೊ ಇನ್ನು ಒಂದು ಸಾರಿ 3001ನ್ನ ಕೂಡಿಸ್ಬೇಕು ನೋಡಿ. ನಾನು ಹೇಳ್ತಿರೋದು ಇದು 3001 3001 3001. ಸೊ ಇದು ಎಷ್ಟು ಸಾರಿ ಇರ್ತದೆ ಅಂತಂದ್ರೆ, ಇದು ಎಷ್ಟು ಸಾರಿ ಇರ್ತದೆ? 101 ಸಾರಿ ಇರ್ತದೆ. ನಾವಿಲ್ಲಿ 100 ಸಾರಿ ಕೂಡಿಸ್ತಿದೀವಿ. 100 ಸಾರಿ ಕೂಡಿಸಿದ್ರೆ ಆನ್ಸರ್ ಏನ್ ಬರ್ತದೆ ಅಂತಂದ್ರೆ 1 2 ಸೊನ್ನೆಗಳು ಬಂದ್ಬಿಡ್ತದೆ. ಇನ್ನೂ ಒಂದು ಸಾರಿ ಉಳಿತು, ಆ ಒಂದು ಸಾರಿ ಇಲ್ಲಿ ಕೂಡಿಸ್ಕೊಂಡ್ಬಿಡ್ತೇನೆ. 3001 ಕೂಡಿಸ್ಕೊಂಡ್ರೆ
ಎಷ್ಟು ಬರುತ್ತೆ ಅಂತಂದ್ರೆ 1 ಇದು 3 0 3. ಸೊ ಇಷ್ಟು ಬರುತ್ತೆ ಆನ್ಸರ್. 3,03,101. ಸೊ ಇದನ್ನ ಕಳೀರಿ. 3,00,000 ಎಷ್ಟಿದು 311 ಕಳೀರಿ. 1ರಲ್ಲಿ 1 ಹೋದ್ರೆ 0, ಇದನ್ನ 0 ಮಾಡ್ಕೊಳ್ರಿ, ಇದು 10 ಆಗ್ತದೆ. 10ರಲ್ಲಿ 1 ಹೋದ್ರೆ 9, 0ದಾಗ 3 ಹೋಗಲ್ಲ, ಇದು 2, ಇದು 10, 10ರಲ್ಲಿ 3 ಹೋದ್ರೆ 7, ಇದು 2. ಸೊ ಕಳೀತಾ ಇದೆ ಇಲ್ಲಿ. ಸೊ 0 0. ಸೊ 2,790. 2,790 ಅಂದ್ರೆ ಫಸ್ಟ್ ಆಪ್ಷನ್. 10 10ಗಳು, 11 100ಗಳು, 12 ಬಿಡಿಗಳು ಇದಕ್ಕೆ ಸಮನಾದದು ಅಂತ ಕೇಳ್ತಾನೆ. ಸಿಂಪಲ್. 10 10ಗಳು ಪ್ಲಸ್ 11 100ಗಳು ಪ್ಲಸ್ 12 ಬಿಡಿಗಳಂದ್ರೆ 12 ಗುಣಾಕಾರ ಮಾಡ್ಕೊಳ್ರಿ. 10 10 100 ಪ್ಲಸ್ ಇದು ಗುಣಾಕಾರ ಮಾಡ್ಕೊಳ್ರೆ 1100 ಅಥವಾ 1100 ಪ್ಲಸ್ 12 ಆಡ್ ಮಾಡ್ಕೊಳ್ರಿ. 1100 ಪ್ಲಸ್ 100 ಅಂದ್ರೆ 1200 ಆಯ್ತು. ಇದೊಂದು 12 ಸೇರಿಸ್ಕೊಂಡ್ರೆ 1212. ಆಪ್ಷನ್ 4 ಕರೆಕ್ಟ್.